ಜಾಸ್ತಿ ಇರೋದಂತ ತಡಿಕಿಗೆ ಏನದ ಬೆಂಡಿನ ಮ್ಯಾಗ ಕಾಲ್ ಜಾರಿ ಬಿದ್ದು ಇವತ್ತ ಉಸಿರು ಕಟ್ಟಾಗಿ ಗಾಳಿಯ ರಭಸಕ್ಕೆ ಇದಾಗಿಸಿ 6 ಗಂಟೆಗೆ ಈ ಬಲಿ ಒಳಗೆ ಮೀನಿಡಕ್ಕೆ ಬರ್ತಾರ ಅವ್ರು. ಎಷ್ಟು ವಯಸ್ಸಿನ ಅಲ್ಲೆಲ್ಲ ಮಾಡಿಸ್ಕೊಡ್ತೀನಿ. ನಾನೇ ಇರ್ತೀನಿ ಇವತ್ತು, ಎಲ್ಲಿ ಹೋಗಲ್ಲ ನಾನು. ನಾನೇ ಮುಂದೆ ನಿಂತು ಕೇಸ್ ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಡ್ತೀನಿ. ಈಗ ಮತ್ತೆ ಅವ ಬೆಂಗಳೂರಾಗ ಇದ್ದೀವಿ, ಅಣ್ಣ ಹೆಂಗೆ ಮಾಡ್ತಾನೆ? ಇದು ಯಾವ ಮಾಡ್ತಾರೆ ನೀವೇನು ಡಿಸೈಡ್ ತೊಗೊಳ್ತೀರಿ ನಾಳೆ ಮಾಡ್ತೀರಿ ಅಂದ್ರೆ ಅಲ್ಲಿ ಹೊರಗಡಿಸ್ತೀನಿ ಅಲ್ಲಿ ಒಳಗೆ ಹೇಳ ಸ್ವಲ್ಪ ಶಾಂತಿ. ನನ್ನ ಮಾತು ಕೇಳ್ರಿ. ನಾನು ಅದೇ ಕೇಳ್ಕೊಂತ ಬಂದಿನಿ. ಅವ್ನು ಯೋಗ ಅದೇ ಮಾತಾಡ್ತಾನೆ ದುಡ್ಡಾನ 2 ಮಕ್ಕಳು ಇವು. ಹಂಗಾಗಿ ಅವ್ನು ಬರತಾನೆ ಇಡ್ತೀನಿ ಅಂದ್ರೆ ನಾನೇನು ಮಾಡ್ತೀನಿ, ಇದನ್ನ ತೊಗೊಂಡೋಗ ಐಸ್ನಾಗ ಇಟ್ಕೇಸಿ ಪೋಸ್ಟ್ ಮಾರ್ಟಮ್ ಮುಂಜಾನೆ ಮಾಡಿಸ್ಕೊಡ್ತೀನಿ. ಈಗ ಅಂದ್ರೆ ಈಗ ಮಾಡಿಸ್ತೀನಿ, ಸಂಜೆಗೆ ಅಂದ್ರೆ ಸಂಜೆಗೆ ಮಾಡ್ತೀನಿ. ಅವ್ನು ಬರ್ಬೇಕಲ್ಲ, ಹೌದಲ್ಲ? ಅವ್ನು ಬರತಾನ ಇರೋ ಒಬ್ಬ ಮತ್ತೆ ಬಂದು ಬರತಾನ ಮಾಡ್ತಿಲ್ಲ ಅಂದ್ರೆ ನೀವು ಹೆಂಗಂತೀರಿ ಹಂಗ. ಎಲ್ಲೇನದ ಒಳಗ 4 ಮಷಿನ್ಗಳು ಅವ. ಇವ ಹೆಂಗಾನ ಹಂಗೆ ಇರ್ತಾನೆ ಮುಂಜಾನೆ ತಾನ, ಏನು ತ್ರಾಸ ಆಗಲ್ಲ. ಈಗ ಯಾವ ಟೈಪ್ ಅನ್ನೋ ಮನುಷ್ಯ ಹಂಗೆ ಇರ್ತಾನೆ, ಅದ್ರಾಗ ಏನೂ ಆಗಲ್ಲ. ಮುಂಜಾನೆ ಮತ್ತೆ ತೆಗೆದು ಇದು ಮಾಡಿ ನಮ್ಮ ಎದುರಿಗೆ ಮಾಡಿಸ್ಕೊಡ್ತೀನಿ. ನಾನು ಮುಂಜಾನೆ ಮಾಡ್ಸೋದು ಮುಂಜಾನೆ ಮಾಡ್ತೀನಿ, ಇವತ್ತೇ ಮಾಡ್ಸೋದು ಮಾಡಿಸ್ತೀನಿ. ಈಗ ಫೈನಲ್ಲ ಡಿಸೈಡ್ ಇವತ್ತು ಮಾಡ್ತೀರಾ ಅಥವಾ ಮುಂಜಾನೆ ಮಾಡ್ತೀರಾ? ಈಗ ಅಣ್ಣ ಅಂತ ಒಬ್ಬ ದುಡ್ಡಕ್ಕೆ ಹೋಗೋನೈತಿಲ್ಲ. ಅಲ್ಲಲ್ಲ, ನೀವೇನು ಡಿಸೈಡ್ ಅಂದ್ರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀವು ಹೆಂಗ ಐತ್ರಿ ಹಂಗೆ ಮಾಡ್ಸೋಣ. ನೀವು ಇವತ್ತೇ ಮಾಡಿಸ್ಕೊಡಂದ್ರ ಈಗ ಮಾಡಿಸ್ಕೊಡೋದು ಪೋಸ್ಟ್ ಮಾರ್ಟಮ್ ಅಂದ್ರೆ ಯಾವ್ದನ್ನ ಪರಿಹಾರಕ್ಕೆ ಅನುಕೂಲ ಆಗ್ತದೆ ನಿಮಗೆ ಅಲ್ಲಲ್ಲ. ನೀವು ಹೆಂಗೈತ್ರಿ ಹಂಗ ನಾವು ಒತ್ತಾಯ ಮಾಡಲ್ಲ. ನಾನು ಬಂದಿದ್ದೆ ನಿಮ್ಮ ಸಲಕ್ಕೆ ಬಂದಿನಿ. ಯಾಕಂದ್ರೆ ಇವರು ಫೋನ್ಯಾಗ ಯಾರನ್ನ ಒಬ್ಬೊಬ್ರು ಅಂತಂದ್ರೆ ಅದು ಸರಿ ಅನ್ಸಕ್ಕಲ್ಲ ಅಂತೇಳಿ ಬಂದಿನಿ. ಕುಂದ್ರಿ ನೀವು ಕುಂದ್ರಿ. ಈ ಹೆಂಗ ಹಂಗ ಟೈಪ್ ಮಾಡೋಣ. ಕುಂದ್ರ ಪ್ರಯತ್ನ ಮಾಡಬೇಕು, ಫಾಲೋ ಮಾಡ್ಬೇಕು. ನಾ ಇರ್ತಲ್ಲ, ನಾನು ಪ್ರಯತ್ನ ಯಾವ್ದು ಈಗ ಬಿತ್ತಬೇಕಂತ ಬರ್ತದಂತಾನೆ ಬಿತ್ತೀವಿ. ಆಗ ಮುಗಿದು ನೋಡಕತ್ತೀವಲ್ಲ ಎಲ್ಲಾರು. ಇಡೀ ದೇಶದ ಮಂದಿ ಕೇಳಿಲಿ, ಇಡೀ ದೇಶದ ಮಂದಿ ನನ್ನ ಪ್ರಯತ್ನ ಮಾಡ್ತೀನಿ ನೋಡಿ. ಅದೆಲ್ಲ ಮಾಹಿತಿ ದೇವ್ ಮೊದಲೇ ಕೊನೆಗಳೇನ. ನೀವು ಇಲ್ಲಿ ನೋಡ್ರಿ, ನೀವು ಎಲ್ಲರೂ ಒಂದೊಂದು ಮಾತಾಡಿದ್ರೆ ಆಗಲ್ಲ. ನಾವ್ ಇಲ್ಲಿ ಮಾತಾಡ್ತೀವಿ. ನೀವು ಬಾಡಿ ಇಲ್ಲಿ ಇಟ್ಕೊಂಡ್ರು ಐಸ್ ಇಟ್ಕೊಂಡ್ರು ಹೈರಾಣನೆ, ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಹೈರಾಣ. ಯಾವುದೋ ಒಂದು ಡಿಸೈಡ್ ನೀವು ಹೇಳಿದ್ರೆ ಮುಂದೆ ಇಲ್ಲಿ ನೋಡು 3 ಕೆಲಸ ಬಿಡ್ತೀನಿ. ಸಲ ನಿಂದಿರ್ತೀವಿ ನೀವು ಅವ್ರು ಇವ್ರು ಅದು ಹಿಂಗೆ ಇಟ್ಕೊಂಡ್ರೆ ಉಪಯೋಗ ಇಲ್ಲ. ಈಗ ಎಲ್ಲ ಕಡೆಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನಾ ಏನ್ ಇರ್ತೀನಿ, ನಾನು ಏನ್ ಕಾಗ್ತದ ಏನ್ ಮಾಡ್ಲಕ್ಕಾಗ್ತದ. ನಾ ಸುಮ್ಮನೆ ಅದು ಇದು ಅಂತ ಹೇಳ್ಕೆ ಸುಳ್ಳು ಹೇಳಕ್ ಹೋಗಕ್ಕಲ್ಲ. ನಾನು ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಕಷ್ಟದಾಗ ಇರ್ತೀವಿ. ಆದ್ರೆ ನೀವೇನು ವಿಚಾರ ಮಾಡ್ತೀರಿ, ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಮಾತು ಕೇಳ್ಬೇಡಿ. ನೀವು ತಾಯಿನೇ ಮೇನು, ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ಈಗ 6 ಮನೆಗೆ ಅವ್ರು ಹತ್ರ ಮಣ್ಣು ಮಾಡೋಣ ಆಯ್ತಾ? ಈಗ ಜೀವ ಹೋಗೋದು ಅದೇ ನೋಡಿದ್ರು ಅಲ್ಲೇ ಜಾಗದ ಮ್ಯಾಗ ಏನಿತ್ತು ಏನೋ ಮನುಷ್ಯರು ಟ್ರೀಟ್ಮೆಂಟ್ ಮಾಡಿ ಉಳಿಸ್ತೀವಿ. ಅದು ಇಲ್ಲ ಆಗಿಲ್ಲಲ್ಲ ಕೆಲಸ, ಹೌದಾ? ಈಗ ಮತ್ತೆ ಮಗ ಒಬ್ಬ ಈಗ ಬರಗಾಲ ಈಗಲ್ಲ ಮಳೆ ಇರ್ಲಾಕ ದುಡ್ಲಿಕ್ಕೆ ಹೋಗೋಣ ಹೊಟ್ಟೆ ಪಾಡಿಗೆ. ಅಲ್ಲೇ ಪೋಸ್ಟ್ ಮಾರ್ಟಮ್ ಅಂದ್ರೆ ನಿಮ್ಗೆ ಏನಿಲ್ಲ. ನೋಡ್ರಿ, ಈಗ ಪೋಸ್ಟ್ ಮಾರ್ಟಮ್ ಅಂತಂದ್ರೆ ಬೇರೆ ಮರ್ಡರ್ ಕೇಸ್ ಅದಿರುತ್ತಲ್ಲ, ಅದಕ್ಕೆಲ್ಲ ತೇಲಿ ಗೀಲಿ ಓಡ್ದು ಅದೆಲ್ಲ ಮಾಡ್ತಾರೆ. ಇದು ಏನಪ್ಪ, ನೀರಾಗ ಮುಳುಗಿದ್ರಂತ ನೀರು ತೆಗೆದು ನೀರು ಟೆಸ್ಟ್ ಕಳಿಸಿ ಮೈನರ್ ಇಷ್ಟು ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಅದನ್ನ ಈಗ ಪೋಸ್ಟ್ ಮಾರ್ಟಮ್ ಅಂದ್ರೆ ನೀವು ಭಯ ಪಡ್ತಕ್ಕಂಥದ್ದಿಲ್ಲ. ಮತ್ತೆ ಇವತ್ತು ರಾತ್ರಿಗೆ ಅಲ್ಲಿ ಒಳಗಡೆ ಮಷಿನ್ ಅವ, 4 ಮಷಿನ್ ಒಳಗೆ. ಮಷಿನ್ ಅಂದ್ರೆ ಡೀಪ್ ಫ್ರೀಜರ್. ಅದು ಹೆಂಗಿತ್ತು ಮನುಷ್ಯನ ಹೆಂಗಿರ್ತದೆ, 8 ದಿವಸ ಇಟ್ಟರೆ ಹೆಂಗಿರ್ತದೆ ಅಂತ ಮಷಿನ್ ಅವ. ಬೇಕಾದ್ರೆ ಅದ್ರಾಗ ಹೇಳಿಕೆ ಸಿಡಿಸ್ ಅಂದ್ರೆ ನಾ ಹೇಳ್ತೀನಿ. ಅದೇ ಅದು ನೀವೇ ನಿಮ್ ಡಿಸೈಡ್ ಇರ್ಬೇಕು. ಒಬ್ಬೊಬ್ರು ಒಂದೊಂದು ಮಾತಾಡಿದ್ರೆ ಈಗ ಏನತ್ತದ ನಿಮ್ಗೆ ಗೊಂದಲ ಇರ್ತದ. ಈಗ ಆಗ್ಯಾನ ಜೀವ ಕಳ್ಕಾನ ಅಂತೀರಿ, ನಿಮ್ ತಪ್ಪ ಅನ್ನಕಲ್ಲ. ಆದ್ರೆ ಒಂದೇ ಡಿಸೈಡ್ ಕೊಡ್ಬೇಕು. ನಾವು ಮಾಡ್ಲಕ್ ಮುಂದೆ ಏನೋ ಮಾಡ್ಲಕ್ ಅನುಕೂಲ ಆಗ್ತದ. ಹೇಳಪ್ಪ, ಅಲ್ಲ ನಾ ಹೇಳ್ತೀನಿ ಎಲ್ಲ ದಾರಿ ಅಲ್ಲಿ ನಾನು ಅಲ್ಲಿಂದ ಕೆಲಸ ಮಾಡ್ತೀನಿ. ಇಲ್ಲಿ ನೀವ್ ಹೇಳ್ರಿ ಯಾದಗಿರಿಗೆ 2 ಗಂಟೆ ಮುಗಿದ್ಬಿಡ್ತದೆ ಗಾಡಿ.
ಈಗ ರಾತ್ರಿ ಗಾಡಿನ ಬರ್ತಾನೆ, ಮೂರು ಗಾಡಿ ಬರ್ತದೆ. ಈಗ ನಾವು ಇದು ಇಲ್ಲಿ ನೋಡ ಮುಂಜಾನೆ ಅಂದ್ರ ಟೈಮ್ ತಗೊಂತದ. ಯಾಕಂದ್ರ ಡ್ಯೂಟಿ ಡಾಕ್ಟ್ರು ಇಬ್ರು ಡಾಕ್ಟ್ರು ಸುಮ್ಮನೆ ನೀವೆಲ್ಲ ಬಿಟ್ಟು ಬರಲ್ಲ. ಇಲ್ಲ ಸಾಯಂಕಾಲ ಮಾಡಿಸ್ಕೊಡಂದ್ರ ಈ ಸಿಟ್ಕಂದ್ ಇಟ್ಕಂತೀರ ಅಂದ್ರೆ ಸಾಯಂಕಾಲ ನೀವು ಎಲ್ಲರೂ ಹೇಳ್ಬಾರ್ದು. ನಾ ಹೇಳೋದು ಕೇಳಿದ್ರೆ ಹೇಳ್ರಿ. ಈಗ ಸಾಯಂಕಾಲ ತನ ಮಾಡಿಸ್ಕೊಡಂದ್ರೆ ಮಾಡಿಸಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ತಂದು ಬಾರ ಬಿಟ್ಟು ಇಟ್ಕಂತೀರ ಅಂದ್ರೆ ಇಟ್ಕರಿ. ನಿಮ್ಗೆ ಯಾವ ಟೈಪ್ ಅಂದ್ರೆ ಆ ಟೈಪ್ ಮಾಡಿಸ್ಕೊಡ್ತೀನಿ. ನಾಳೆಗೆ 9 ಗಂಟೆ ಬರ್ತಾರ ಡಾಕ್ಟರ್. ಇಲ್ಲ ಸಾಯಂಕಾಲ ತನ ರೆಡಿ ಮಾಡಿಸ್ಕೊಡ್ತೀನಿ. ಕೆಜಿ ಮಾಡ್ಕೊಂಡ್ರೆ ಅವ ರಾತ್ರಿ ಬರ್ತಾನ. 3 ತನ ಗಾಡಿ ಇರ್ತಾವ, 4 ಗಾಡಿ 3 ಗಾಡಿ ಅವ. ಮುಂಚೆನೆ ಜಲ್ದಿ ಬರ್ತಾರ, ಬಂದ್ರೆ ಅಂತ ಸಂಸ್ಕಾರ ಮಾಡಿ ಗಾಡಿನ ಸಾಯಂಕಾಲ ತನ ಮಾಡ್ಕೊಡ್ತೀನಿ. ಬರ ಬಂದು ಇಟ್ಕೊಂಡು ಆಯ್ತು ಮಾಡಿ ಸಿಂಪಲ್ ಆಯ್ತು ಮಾಡಿಸ್ಲಿಕ್ಕೆ ಗಾಡಿನ ಚಂದ ಹನುಮಂತಲ್ಲ ಕಂಪ್ಲೇಂಟ್ ಮಾಡಿದ್ರೆ ಎಫ್ ಆರ್ ಅದು ಏನು ನಿಮ್ಗೆ ಆಗಲ್ಲ. ಈಗ ನೋಡ್ರಿ ನೀವು ಎಲ್ಲರೂ ಮಾತ್ರ ಯಾಣ ಸ್ವಲ್ಪ ಧೈರ್ಯ ತಗೋ. ನಾ ಇರ್ತೇನಲ್ಲ ಅವನ್ ಸಾಯ್ತಿಲ್ವ ಮಾತ್ರ ನಾನು ನಿನ್ ಮಗನೇ ಇದೆ. ಎನಿ ಟೈಮ್ ಆಗಲ್ಲ. ಇಲ್ಲ ಹೇಳೋದೇನ ಇಷ್ಟಕ್ಕೆ ಬಲ್ಲೆ ಇದ್ರೆ ಅಲ್ಲೇನು ಬಂದ್ರೆ ಮುಂದೆ ಪ್ರಯತ್ನ ಮಾಡ್ತಾನೆ. ಅದು ಏನಾದ್ರು ನೋಡೋಣ. ಎಲ್ಲಿ ಕಚೇರಿ ಇದ್ದೀರಿ ಸರ್? ಇವಾಗ ಇಲ್ಲಿ ಯಾರು ಇನ್ಚಾರ್ಜ್ ಯಾರು? ಇವಾಗ ಒಂದು ಮೀನು ಹಿಡಿತಾವು, ಹಿಡ್ಲಾಕ ಹೋಗ್ಬಿಟ್ಟು ಸಾಯಂಕಾಲ ಬಲಿಬಿಟ್ಟಂದ್ರೆ ಇಲ್ಲಿ ಒಂದು ತಳಕ್ ಯಾದಗಿರಿ ತಾಲೂಕಿನ ತಳಕ್ ಗ್ರಾಮದಲ್ಲಿ ಹನುಮಂತ ಅಂತ ಚಂದ ಗಾಳಿ ಅದ್ರ ಮೇಲೆ ಬೆಂಡ ಹಾಕಿಬಿಟ್ಟು ನೀರು ಈಗ ಯಾರು ಅದನ್ನು ಯಾರನ್ನ ಸಿಬ್ಬಂದಿ ಕಳಿಸ್ತಾರೆ ಅದು ಏನು ಮಾಡ್ತಾರೆ ನೋಡ್ರಿ. ಇಲ್ಲ ಮಾಡಿಸ್ತೀನಿ ಬಂದಿನಿ ಸ್ಪಾಟ್ನಾಗಿದ್ದೀನಿ. ಎಸ್ ಆಯ್ತು. ಅದು ಏನು ಮಾಡ್ಲಿಕ್ಕಾಗ್ತದೆ. ಈಗ ನಿಮ್ಮವ್ರು ಯಾರನ್ನ ಬರ್ತೀರ ಸರಿ ಇನ್ನೊಂದು ಕಳ್ಸೋಣ. ನೀವು ನಿಮ್ಮ ಗಮನಕ್ಕೆ ತರ್ತಿದ್ದೀನಿ ಸರ್. ಎಸ್ ಓಕೆ ಎಸ್ ಓಕೆ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು. ಯಾದಗಿರಿ ತಾಲೂಕಿನ ತಳಕ್ ಗ್ರಾಮದಲ್ಲಿ ಮೀನುಗಾರ ಚಂದಪ್ಪ ಮತ್ತು ಚಂದಪ್ಪನ ಮಗ ಆಗಿರ್ತಕ್ಕಂಥ ಹನುಮಂತ ಪ್ರತಿ ವರ್ಷ ಏನದ ಮೀನು ಹಿಡ್ದೆ ಉಪಜೀವನ ಮಾಡ್ತಕ್ಕಂಥ ಕೆಲಸ ಅವ್ರದ್ದೇನ. 2 ಮಕ್ಕಳು ಚಂದಪ್ಪಗ. ಒಂದು ಏನದ ಮಳೆ ಇರಲಾರ್ದ ಕಾರಣ ಒಬ್ಬನು ಬೆಂಗಳೂರಿಗೆ ಗುಳೆ ಹೋಗ್ಯಾನ ದುಡ್ಲೆಕ್ಕ. ಈ ಮನುಷ್ಯ ಏನದ 3 ವರ್ಷದಿಂದ ಇಲ್ಲೆಲ್ಲ ಕೇಬಲ್ ತಟ್ಟಿಗೆಸಿ ಕೈ ಹಣ ಕಟ್ ಮಾಡಿರ್ತಕ್ಕಂಥ ಡಾಕ್ಟ್ರು ಕೈಲಿಂತ ರೊಕ್ಕ ಖರ್ಚು ಮಾಡಿ ಸಾಲ ಸೂಲ ಮಾಡಿ ಆ ಕೈ ಆರಾಮ್ ಮಾಡಿಕೇಸಿ ಉಪಜೀವನ ಮಾಡ್ಬೇಕಂದ್ರೆ ತಂದಿಗೆ ನಡ್ಲಿಕ್ಕೆ ಬರಲ್ಲ. ಆ ಮನುಷ್ಯನ ಕರ್ಕೊಂಬಂದು ಇಲ್ಲಿ ಹೊಳೆ ದಂಡಿಗೆ ಕುಂತು ಈ ಮೀನು ಹಿಡಿದಕೇಸಿ ಉಪಜೀವನ ಮಾಡ್ತಕ್ಕಂಥ ಈ ಮನುಷ್ಯನ ಏನಂತ ಇವತ್ತು ನೀರು ಜಾಸ್ತಿ ಇರೋದಂತ ನೀರು ದಡಿಕೆಗೆ ಏನದ ಬೆಂಡಿನ ಮ್ಯಾಗ ಕಾಲು ಜಾರಿ ಬಿದ್ದು ಇವತ್ತು ಉಸಿರು ಕಟ್ಟಾಗಿ ಸತ್ತಿರ್ತಕ್ಕಂಥ ಇವತ್ತು ಸಾವನ್ನಪ್ಪಿರೋದು. ತಕ್ಷಣ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಅವ್ರಿಗೆ ಸೂಕ್ತ ಪರಿಹಾರ ಅವರ ಮನೆ ಬಾಗಿಲಿ ಮುಟ್ಸ್ಬೇಕಂತಕ್ಕಂಥದ್ದು ನನ್ನ ಮನವಿ ಅದ. ಕೊಟ್ಟಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ಲಿಕ್ಕೆ ಸದ್ಯ ಮತ್ತು ಜಿಲ್ಲಾಧಿಕಾರಿ ಗಮನಕ್ಕೆ ತರ್ತೀನಿ, ಪೊಲೀಸ್ ಇಲಾಖೆ ಗಮನಕ್ಕೆ ತರ್ತೀನಿ ಮತ್ತು ಮೀನುಗಾರ ಇಲಾಖೆ ಗಮನಕ್ಕೆ ತರ್ತೀನಿ, ಸ್ಥಳೀಯ ಶಾಸಕರು ಗಮನಕ್ಕೂ ತರ್ತೀನಿ. ಎಲ್ಲರೂ ಏನದ ಇವರಿಗೆ ಮೃತ ಕುಟುಂಬಕ್ಕೆ ಕೈ ಜೋಡಿಸಿ ಸೂಕ್ತ ಪರಿಹಾರ ಕೊಡಿಸ್ಬೇಕಂತಕ್ಕಂಥದ್ದೇ ನನ್ನ ಕಳಕಳಿ ಮನವಿ. ಹಿಂಗೆ ಬಂದು ಬಾಕಿ ಒಂದು ಕೇಸ್ ಇಲ್ಲೇ ಇಲ್ಲ ಇಬ್ಬರು ಜೊತೆಗೆ ಬಂದಿರಲ್ಲ. ಮುಂಜಾನೆ ತೆಗಿತೀವಿ ನಾವು ಎಲ್ಲರೂ ಮೀನುಗಾರರು. ಇವತ್ತೇನು ಗಾಳಿ ಸಲ ನೀ ಏನಂತ ಬೆಳಗ್ಗೆ ಬಿಟ್ಟಿದ್ರಿ. ಎಷ್ಟು ಗಂಟೆಗೆ? 9 AM ಮುಂಜಾನೆ ಬಂದಿರಿ ನೀವು ತಂದೆ ಮಗನ ಜೊತೆಗೆ ಇಬ್ಬರೇ ಬಂದಿರಿ. ಇಬ್ಬರೇ ಬಂದ್ಮೇಲೆ ಅವ್ನು ಬಲಿ ಬಿಡ್ಲಕ್ಕೆ ಹೋದ. ಎಷ್ಟು ವರ್ಷಲಿಂತ ಮೀನು ಹಿಡಿತಾನ ಹನುಮಂತ ಚಂದಪ್ಪ? ಕರೆಕ್ಟ್ ಅಲ್ಲ? ಮುಂಜಾನೆ ಇಲ್ಲಿ 1 ನಿಮಿಷ ಕಿಲೋಟ್ರು. ಈಗ ಬಲಿ ಬೆಂಡಿನ ಮ್ಯಾಗ ಹೋಗೋತ್ತಿಗೇನ ಬ್ಯಾಲೆನ್ಸ್ ಔಟ್ ಆಗಿಬಿತ್ನ? ಬ್ಯಾಲೆನ್ಸ್ ಔಟ್ ಆಗಿದ್ದಿಲ್ಲ ಒಳ್ಳೆ ನೋಡ್ರಿ ಕೆಪ್ಪ ಹೋಗ್ಲಿಕ್ಕೆ ಬಿದ್ದನ ಬಿಡಪ್ಪ ಖಾಲಿ ಸುತ್ತಿಗೆ ಬಿದ್ದನ ಬಲಿಗೆ ಕಲಿಸಿ ಇವತ್ತು ಇದು ಗ್ರಾಮೀಣ PSI ಮಾತಾಡ್ತೀನಿ. ಪಾಪ ಎಲ್ಲಾದ್ರೂ ಬೀಜ ಇದಾರ. ಒಂದು ಹುಡುಗ ಅವ್ನು ಮೀನು ಹಿಡಿತದ. ನಾವು 10 ವರ್ಷಲಿಂತ ನಮ್ಮ ಕಮ್ಯುನಿಟಿ ಒಂದು ಹುಡುಗ ಮೀನು ಹಿಡಿತಾ ಬದುಕ್ತಿದ್ದ. ಎಲ್ಲಿ ನಿಮ್ಮ ಯಾದಗಿರಿ ತಾಲೂಕಿನ ತಳಕ್ ಗ್ರಾಮದಲ್ಲಿ ಭೀಮಾ ನದಿಯಲ್ಲಿ
ಆ ಮನುಷ್ಯಾಗ ಏನದ 3 ವರ್ಷದಿಂದಾನೇ ಅದು ಎಲ್ಲ ಕೈದು ಕರೆಂಟ್ ತಪ್ಪಿ ಅದಾಗಿದೆ. ಇಲ್ಲ ಲೈನ್ ಮಿನಿಡಲ್ಲಿ ಬಂದು ಅದನ್ನ ಕಟ್ ಮಾಡಿ ನೀರು ಜಾಸ್ತಿ ಅದು ಗಾಳಿ ಬಿಟ್ಟದಕ್ಕೆ ಅದು ನೀರಿನ ಅದು ರಭಸಕ್ಕೇನಾಗಿದ್ರೆ ಬೆಂಡಿನ ಮ್ಯಾಗ ಇರ್ತಾರಲ್ಲ, ಥರ್ಮೋಕೂಲರ್ ಮ್ಯಾಗ ಇರ್ತಾರಲ್ರಿ, ಅವ್ ಬಿದ್ದು ಬಿಟ್ಟು ಉಸಿರು ಕಟ್ಟಾಗಿ ಸತ್ತೊಂಡ್ರಿ ಅವ್ 31 ವರ್ಷ. ಈಗ ಬೆಳಿಗ್ಗೆ ಇದ್ದಾಗದ ನಾನು ಫೋನ್ ಮಾಡ್ರೆ ಸ್ಪಾಟ್ನಾಗ ಇದೀನಿ ಸರ್, ಅವ್ರನ್ನ ನಿಮ್ಮವ್ರನ್ನ ಯಾರನ್ನ ಕಳಿಸ್ಕೊಟ್ರೆ ಇದನ್ನ ಇದು ಮಾಡಿಸ್ಕೊ ಸರ್. 31 ವಯಸ್ಸು. ಸ್ಪಾಟ್ ತಳಕ್ ಸರ್, ತಳಕ್ ಎಡಿಗೆ ಮೈದ್ರಲಿಂದ ತಳಕ್ ಯಾದಗಿರಿ ಮತಕ್ಷೇತ್ರ ಕೊನೆ ಊರಿದು. ಯಾರನ್ನ ಇದ್ರ ಕಳಿಸ್ರಿ, ಇಲ್ಲ ಅದೊಂದು ಮಾಡಿ ಮುಂದೆ ಅವ್ರ ಅಣ್ಣ ಈಗ ಆತಗ ಇಬ್ಬರೇ ಮಕ್ಕಳ್ರಿ, 1 ಎಕರೆ ಕಡು ಬಡವರು. ಆ ಮೀನು ಹಿಡ್ದೆ ಬದುಕ್ತಾರ. ಅವನು ಒಬ್ಬನು ಮಳೆ ಇರ್ಲಾರ್ದಕ್ಕ ಬೆಂಗಳೂರು ದುಡ್ಲಿಕ್ಕೆ ಹೋಗೋಣ ಅವ್ರ ಅಣ್ಣ. ಈಗ ಅವ್ನು ಬರ್ತಾನಂದ್ರೆ ಬಾಡಿ ಇದು ಮಾಡ್ಲಿಕ್ಕಾಗಲ್ಲ. ಅದ್ರಸ್ಲಾಗಿ ಇವ್ ಸಾಯಂಕಾಲ ತನ ಮಾಡಿ ಸಾಯಂಕಾಲ ಕೊಟ್ಟು ಕಳಿಸಿವಿ ಅಂದ್ರೆ ಅವ್ನು ರಾತ್ರಿ 3 ಗಾಡಿಗೆ ಬರ್ತಾನೆ. ಅವ್ನು ಫೋನ್ ಮಾಡಿವಿ, ಅವು ಬೆಳಿಗ್ಗೆ ಅಂತ್ಯ ಸಂಸ್ಕಾರ ಮಾಡ್ತೀವಿ. ಅದ್ರಸ್ಲಾಗಿ ನೀವು ಅವ್ರನ್ನ ನಿಮಗೆ PSI ಅವ್ರು SI ಯಾರನ್ನ ಕೊಟ್ಟು ಕಳಿಸಿರಂದ್ರೆ ನಾನು ಅವ್ರಿಗೆ ವ್ಯವಸ್ಥೆ ಇಲ್ಲಿ ರೋಡಿಗೆ ಬಂದ್ರಂದ್ರೆ ನಾ ಗಾಡಿ ವ್ಯವಸ್ಥೆ ಮಾಡ್ಕೊಂಡು ಇದು ಮಾಡ್ತೀನಿ. ಫೋನ್ ಮಾಡಿ ಕಳಿಸ್ರಿ ಪ್ಲೀಸ್. ಆಯಿತು, ಅದೇ ಗೊತ್ತಾಯ್ತು. ನಾನು DSP ಅವ್ರು ಗಮನಕ್ಕೆ ತಂದೀನಿ ಸರ್. ಇಲ್ಲಿ ಬೆಳಿಗ್ಗೆ ಒಂದು ನಮ್ಮ ಮನುಷ್ಯ ಏನದ, ಅವ್ರದ್ದು ಮೀನುಗಾರ ಸಂಘ ಅದ, ಅದಕ್ಕೆ ಮೀನು ಹಿಡದೆ ಉಪಜೀವನ ಮಾಡ್ತಾನೆ. ಮನುಷ್ಯ ಬೆಳಿಗ್ಗೆ ಏನಾಗದ ದಿನನಿತ್ಯ ಸಾಯಂಕಾಲ ಬಲಿ ಬಿಡೋದು, ಬೆಳಿಗ್ಗೆ ಇವ್ರು ಮೀನು ತೆಗಿರ್ತಕ್ಕಂಥದ್ದು ವ್ಯವಸ್ಥೆ ಆದ್ರೆ ಮೀನುಗಾರದು. ಇವತ್ತೇನಾದ ಗಾಳಿ ಇದ್ದಕ್ಕೆ ಆ ಮನುಷ್ಯ ಏನು ಮಾಡ್ಯಾನ, ಬೆಳಿಗ್ಗೆ ಬಿಡ್ಬೇಕಂತ ಅವ್ರ ತಂದಿ ನಡ್ಲಿಕ್ಕೆ ಬರಲ್ಲ. ತಿನ್ನಾತ ಬಂದು ದಂಡಿ ಕುಂದಿರ್ತಂತ ಇವ್ನು ಬಿಡ್ತಾನೆ. ಒಂದು ಕೈ ಏನದ 3 ವರ್ಷದಿಂದ ಕೆರೆ ದಂಡಿಗೆ ಇರ್ತದೆ, ಹೊಳೆ ದಂಡಿಗೆ ಇರ್ತಕ್ಕಂಥ ಮೋಟ್ರ್ ಕೈ ತೆಗಿಲಿ ಅದೇನದ ರಕ್ತ ಸಂಚಾರ ಇಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೈ ಕಟ್ ಮಾಡ್ಯಾರ ಒಂದು ಸೈಡ್ ಮೊಳಕೈತಾನ. ಅವ್ನು ಆದ್ರನ್ನ ಏನದ ಅದು ಯಾರು ಸೂಕ್ತ ಪರಿಹಾರ ಸಿಕ್ಕಿಲ್ಲ, ಇವ್ರನ್ನ ಹೇಳಿಲ್ಲ, ನಮ್ಮ ಗಮನಕ್ಕೆ ತಂದಿಲ್ಲ. ಅದು ಹಂಗೆ ಒಂದು ಮತ್ತೆ ಆರಾಮಾದ್ಮ್ಯಾಗ ಹಂಗೆ ಬಲಿ ಬಿಟ್ಕಂತ 10 ವರ್ಷದಿಂದ ಹಂಗೆ ಬಂದಾನ. ಬಟ್ ಇವತ್ತೇನಾಗೋದು, ನೀರು ದಡಿಕೆ ಜಾಸ್ತಿ ಅಲ್ರಿ, ಅದು ಬೆಂಡಿನ ಮ್ಯಾಗ ಕುಂತಾನೆ ಬ್ಯಾಲೆನ್ಸ್ ಔಟ್ ಆಗಿ ಬಿದ್ದಾಟ. ಡೆತ್ ಆಗಿ ಸ್ಪಾಟ್ನಾಗ ಡೆತ್ ಆಗಿಬಿಟ್ಟಾನ್ರಿ. ಎಲ್ಲ ಮತ್ತೆ ತಂದಿ ಹಳ್ಳಕ್ಕೆ ಅದರ ಶುರು ಮಾಡಿದ್ರೆ ಬಗಲಾಗಿರ್ತಕ್ಕಂಥ ನಮ್ಮ ಆಚೆ ಬಗಲಾಗ ಯಾವುದೋ ಇಬ್ರಾಂಪುರ ಅವರು ಇರ್ತಕ್ಕಂಥ ಮೀನುಗಾರ ಗೊತ್ತಾದ್ಮೇಲೆ ಅವ್ರು ಬಂದು ಬಾಡಿ ತೆಗ್ದಾರ. ನಾ ಸ್ಪಾಟ್ನಾಗ ಇದೀನಿ, ಕಳಿಸ್ರಿ. ಇದು ಅದು ಪೋಸ್ಟ್ ಮಾರ್ಟಮ್ ಏನಾದಣ್ಣ, ಅವ್ರ ಅಣ್ಣ ತಂದಿಗೆ ಮಕ್ಕಳು ಇಬ್ಬರೇ 1 ಎಕರೆ ಹೊಲ. ಅವನು ಗೂಳೆ ಮಳೆ ಇರ್ಲಾದ ಗೂಳೆ ಬೆಂಗಳೂರು ಹೋಗ್ಯಾನ. ಅದ್ರಸ್ಲಾಗೆ ಅವ್ನು ಬಾಡಿ ರಾತ್ರಿ ಗಾಡಿಗೆ 3 ಗಾಡಿಗೆ ಬರ್ತಾನೆ. ಅಲ್ಲಿ ತನಕ ಬಾಡಿ ಇಡ್ತಾರೆ. ಸಾಯಂಕಾಲ ನಮ್ಗೆ ರಾತ್ರಿ 8, 7 ತನಕ ನಾವು ಪೋಸ್ಟ್ ಮಾರ್ಟಮ್ ಮಾಡಿ ಕೊಡ್ಬೇಕು ನನಗೆ. ನಾ 6, 7 ತನಕ ಕೊಟ್ಟರೆ ನಡೀತದ. ನಾವು ಇಲ್ಲೊಂದು ಸ್ವಲ್ಪ ಐಸ್ ಗೀಸ್ ತಂದು ಇಟ್ಕೊಂಡು ಕೇಸ ಮುಂಜಾನೆ ಅಂದ್ರೆ ಏನತ್ರಿ, ನೀವು ನೈರಾಣ ಹತ್ರ ನಾವು ನೈರಾಣ ಹತ್ತೇವೆ, ಜಲ್ದಿ ಕೊಡಲ್ಲ ಇವರೆಲ್ಲ ಮತ್ತೆ ಅದು ಮಾಡಿಬಿಡ್ತಾರೆ. 5 ಅದೇ ಸಾಯಂಕಾಲ ನಾನು ನಿಮ್ಮ ಫೋನಿಗೆ ಇರ್ತ, ನಾ ಯಾವ ಹಳ್ಳಿಗೆ ಹೋಗಲ್ಲ ಇವತ್ತು, ಇದನ್ನೇ ಮುಗಿಸ್ಬಿಡಮ್ಮ. ಓಕೆ. ಇದು ಯಾದಗಿರಿ ತಾಲೂಕು ತಳ ಗ್ರಾಮದಲ್ಲಿ ಏನಂತಂದ್ರೆ ನಮ್ಮ ಅಣ್ಣತಮ್ಮರಾಗಿರ್ತಕ್ಕಂಥ ಚಂದಪ್ಪನ ಮಗ ಹನುಮಂತ ಅವರು ಬೆಳಗ್ಗೆ 6 ಗಂಟೆಗೆ ಈ ಬಲಿ ಒಳಗೆ ಮೀನು ಹಿಡಕ್ಕೆ ಬರ್ತಾರ. ಅವರು ಬರೋ ಸಂದರ್ಭದೊಳಗೆ ಗಾಳಿ ಜಾಸ್ತಿ ಬೀಸ್ತಿತ್ತು. ಆವಾಗ ತೆಪ್ಪದ ಮೇಲೆ ಕುಂತು ಅವ್ರು ಮೀನು ತೆಗಿಲಕ್ಕೆ ಹೋಗೋತ್ತಿಗೆ ಆ ತೆಪ್ಪ ಉರುಳಿ ಕೆಳಗೆ ಬಿದ್ದಾನ. ಅವ್ರು ನೀರು ಕುಡಿದು ಸಾವನ್ನಪ್ಪ್ಯದ. ಅದಕ್ಕೆಲ್ಲ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮ ಕುಟುಂಬಕ್ಕೆ ಅಂದ್ರೆ ಚಂದಪ್ಪ ಮಗನಿಗೆ ಅವ್ನ ಕೈ ಇಲ್ಲ, ಅದ್ರ ಮೇಲೆ ಜೀವನ ಮಾಡಿಸ್ತದ ನಾವು ಮೀನು ಹೊಡ್ಕೊಂಡು. ಅದಕ್ಕೆ ಪರಿಹಾರ ಸಿಗ್ಬೇಕಂತೇಳಿ ಜಿಲ್ಲಾ ಆಡಳಿತಕ್ಕೂ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೇವೆ, ಪರಿಹಾರ ಕೊಡಿರಿ ಅಂತ. ನನ್ನ ಹೆಸರು ಸಾಬಣ್ಣ ಅಂತೇಳಿ. ಅಲ್ಲ ಸರ್, ತಳಿ ಗ್ರಾಮದಲ್ಲಿ ನಾವು ಮೀನುಗಾರ ನಮ್ಮ ಅಣ್ಣ ಇದ್ದಾರೆ, ಹೊಳಿ ಮೀನಾಡಕ್ಕೆ ಬಂದಿದ್ದಾರೆ. ಮೀನು ಆಡಕ್ಕೆ ಬಂದರೆ ನಮ್ಮ ದೊಡ್ಡಪ್ಪ ಅವ್ರು ಬಂದಿದ್ದಾರೆ. ಬಂದು ನಮ್ಮ ದೊಡ್ಡಪ್ಪ ಹೊರಡಕ್ಕೆ ಬಂದಿದ್ದಾರೆ. ಸಮುದ್ರ ಅಲ್ಲಿ ಒಳಗಡೆ ತೆಪ್ಪ ಮೀನು ಹೊಡಿಯಕ್ಕೆ ಹೋಗಿ ಆ ಗಾಳಿಯ ರಭಸಕ್ಕೆ ಇದಾಗಿಸಿ ಬಿದ್ದುಬಿಟ್ಟಿದ್ದಾರೆ. ಸಾವನ್ನ ತಪ್ಪಿದ್ದಾರೆ. ಅದಕ್ಕೆ ಅವ್ರು ಪರಿಹಾರ ಇದು ಮಾಡಬೇಕು. ಮೊಸರು ಮುದ್ದ ಅವರಿಗೆ ಫೋನ್ ಮಾಡಿದ್ವಿ, ಕೇರ್ ಮಾಡಿ ಸ್ಪಾಟ್ ಹತ್ರ ಬಂದಿದ್ದಾರೆ. ನನ್ನ ಹೆಸರು ಅಬ್ದುಲ್. ಮಂಗಳೂರು ಹೋಗಿ ತೂಗ್ತಾ 1 ಕೋಟಿ ಅದಕ್ಕೆ ಎಲ್ಲ ಗೊತ್ತಾಯ್ತು. ದೊಡ್ಡ ಈಗ ಇವರು ಏನು ಮಾಡ್ತಾನೆ, ಮೀನು ಹಿಡ್ಕೊಂಡು 10 ವರ್ಷದಿಂದ ಮೀನು ಹಿಡಿಕೊಂಡು ತಿರುಗಾಡ್ತಾನೆ. ಇಲ್ಲಿ ಏನಾಗದು ತಂದಿ ಕಾಲು ಬಂದು ಅಲ್ಲೇ ಕಾಲು ಬರಲ್ಲ ಜೊತೆಗೆ ಬಂದ ಸಂಜೆಗೆ ಬಲಿ ಬಿಡ್ತಾರೆ. ಆ್ಯಕ್ಚುಲಿ ಮೀನುಗಾರರು ಸಂಜೆಗೆ ಬಲಿ ಬಿಟ್ಟು ಮುಂಜಾನೆ ತೆಗಿತಾರೆ. ಈ ಸಂಜೆಗೆ ಯಾಕೆ ಹೋಗೋದು, ಮಳೆ ಬರ್ಲಕ್ಕ ಹೋಗೋದು ಬೇಡ ಅಂತ ಮುಂಜಾನೆ ಬಂದ್ಬಿಡಕ್ಕೆ ಬಂದ್ರೆ ಇದು ದಡಿಕೆಗೆ ಏನಾಯ್ತು, ಬ್ಯಾಲೆನ್ಸ್ ಔಟಾಗಿ ಬಿದ್ದಲ್ಲ ಮಡಿಕೆನೆ ಮಡಗಾದ್ರೆ ನೀರು ಹಳ್ಳಿ ನೀರಲ್ಲಿ ಬಿದ್ದುಗಳದು ಉಸಿರು ಕಟ್ಟಾಗಿ ಒಳಗಾಗೋದು. ಮತ್ತೆ ಇಲ್ಲೆಲ್ಲ ಇಬ್ರಾಂಪುರ ಅದು ಇಲ್ಲೇ ಅದ್ರ ಚಿತ್ರ ತಾಲೂಕದು ಅವು ಎಲ್ಲ ಒದರದ ಇದು ಮಾಡ್ತಾ ಗಟ್ಟಿಗೆ ಹೋಗ್ತಾರೆ. ಹಾಗಾಗಿ ಇದ್ರದ್ದು ಏನಂದ್ರೆ ಈ
ಪೋಸ್ಟ್ ಮಾಟ ಬಂದ್ರೆ ರಾತ್ರಿಗೆ ಗಾಡಿ 4 ಗಾಡಿ ರಾತ್ರಿ 3 ಗಂಟೆಗೆ ಬರ್ತಾನ 3 ಗಂಟೆಗೆ ಬಂದಂದ್ರೆ ಮುಂಜಾನೆ ಮಾಡ್ತಾರೆ ಅದಕ್ಕೆ ಸಂಜೆ ಕಡೆ 6 ಸುಮಾರು ಪಿ ಎಮ್ ಮಾಡ್ಲಕ್ಕ ಇನ್ನೊಂದು ಕೈ ತೆಗಿ ಇದು 3 ವರ್ಷದಿಂದನೇ ಇದೇ ಮೀನು ಇಡ್ಲಕ್ಕೆ ಬಂದಾಗ ಇವು ಮೋಟರ್ಗಳಿಗೆ ತೆಗಿಲಿಕ್ಕೆ ಹೋಗ್ಯದ ಅವಾಗ ಇವ್ರು ನಮ್ಗೆ ಗಮನ ಬಂದಿಲ್ಲ ನಮ್ಗೆ ಹೇಳಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಅವಾಗ ನಾವು ಇದು ಮಾಡ್ತೀವಿ ಇದ್ರ ಕೈಲಿಂದ ತೆಗೆದು ತೋರಿಸಿಂದ 1.5 ಲಕ್ಷ ಖರ್ಚು ಮಾಡಿ ಅದನ್ನ ಮಾಡ್ತಾರೆ ಅದು ಶಾರ್ಟ್ ಸರ್ಕ್ಯೂಟ್ ಆದಾಗ ಏನದ ಕೈ ಆಯ್ತು ಅಂತ ಹೇಳಿ ಜಿ ಪಿ ಎಸ್ ಬೇಕನ್ರಿ ನಿಮಗೆ ಇಲ್ಲ ಗಾಡಿ ಮಾಡಿಕೊ ಅವ್ರ ಟೈಮ್ ಸರಿ ಮಾಡಿಕೋಲ್ಲ ಸ್ವಲ್ಪ ಸಾಯಂಕಾಲ 5-6 ತನಕ ಕಳ್ಸಂಗೆ ವ್ಯವಸ್ಥೆ ಮಾಡಿ ಯಾರು ರೈಟ್